ಫರ್ಮ್ಗಳು ಏನಾಗಬೇಕು, ರಿಜಿಸ್ಟರ್ ಆಗಬೇಕು ಅಕಾರ್ಡಿಂಗ್ ಟು ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. according to the Indian Partnership Act. ಸೊ ಅಕಾರ್ಡಿಂಗ್ ಟು ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಈ ಥರ ಅನ್ರಿಜಿಸ್ಟರ್ಡ್ ಫರ್ಮ್ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ದ ಪಾರ್ಟ್ನರ್ಸ್ ಮೇ ಗೆಟ್ ದ ಫರ್ಮ್ ರಿಜಿಸ್ಟರ್ ವಿತ್ ದ ರಿಜಿಸ್ಟ್ರೇಷನ್ ಆಫ್ ಫರ್ಮ್ಸ್ ವಿತ್ ದ ಸ್ಟೇಟ್ ವಿಚ್ ಇನ್ ದ ಫರ್ಮ್ ಈಸ್ ಸಿಚುಯೇಟೆಡ್. ಯಾವ ಸ್ಟೇಟಲ್ಲಿ ಅವರ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ತಾರೋ ಆ ಸ್ಟೇಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ನೋಂದಣಿ ಅಧಿಕಾರಿಗಳು ಅಂತ ಇರ್ತಾರೆ ಯಾವುದರಲ್ಲಿ, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂಡರಲ್ಲಿ ಅವರು ಆ ಪಾರ್ಟ್ನರ್ಶಿಪ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಕೆಲವೊಂದು ಬೆನಿಫಿಟ್ ಆಗಿರ್ಬೋದು, ಕೆಲವೊಂದು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಕೊತ ಹೋಗ್ಬೋದು. The registration can be at the time of formation at any time during the its existence. ಸೊ ರಿಜಿಸ್ಟ್ರೇಷನ್ ಅನ್ನೋದು ನಾವು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದಾಗ್ಲೇ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ಅಥವಾ ಆ ಬಿಸ್ನೆಸ್ ಕಂಟಿನ್ಯೂ ಆಗ್ತಿರುತ್ತಲ್ಲ ಎಕ್ಸಿಸ್ಟೆನ್ಸ್, ಈಗ 1 ವರ್ಷ ಆದಮೇಲೆ 2ನೇ ವರ್ಷ ಸಹ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, 3ನೇ ವರ್ಷ ಆದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆ ಬಿಸ್ನೆಸ್ಸಿನ ಲೈಫ್ ಇರೋ ತನಕ ನಾವು ಯಾವುದಾದ್ರು 1 ವರ್ಷದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಕೆಲವೊಂದು ಬೆನಿಫಿಟ್ಸ್ ಬರುತ್ತೆ. ಯಾವ ಥರ ಅಂದರೆ, ರಿಜಿಸ್ಟ್ರೇಷನ್ ಆಫ್ ದಿ ಫರ್ಮ್ಸ್ ಹೆಲ್ಪ್ಸ್ ಟು ಅವಾಯ್ಡ್ ದ ಸಮ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಪ್ರಾಬ್ಲಮ್. ಸೊ ಆಗಲೇ ಹೇಳಿದೆ, ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಆದರೆ ಕೇಸ್ನ ಫೈಲ್ ಮಾಡೋಕ್ಕಾಗೋದಿಲ್ಲ, ಥರ್ಡ್ ಪಾರ್ಟೀಸಿಂದ ಪ್ರಾಬ್ಲಮ್ ಅಂದರು. ಅದೇ ಪಾರ್ಟ್ನರ್ಸ್ ಏನಾದರೂ ಪ್ರಾಬ್ಲಮ್ ಕೊಟ್ಟರು ಆ ಫರ್ಮು ಅವ್ರ ಮೇಲೆ ಕೇಸ್ನ ಫೈಲ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಪಾರ್ಟ್ನರು ಸಹ ಫರ್ಮ್ ಮೇಲೆ ಕೇಸ್ನ ಫೈಲ್ ಮಾಡೋಕ್ಕಲ್ಲ, ಕೇಸ್ನ ಹಾಕೋಕ್ಕಾಗೋದಿಲ್ಲ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪ್ರಾಬ್ಲಮ್ ಅರೈಸಸ್ ಇನ್ ಫಾರ್ ದಿ ಅನ್ರಿಜಿಸ್ಟರ್ಡ್ ಫರ್ಮ್. ಸೊ ಆ ಅನ್ರಿಜಿಸ್ಟರ್ಡ್ ಫರ್ಮ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಪ್ರಿಕಾಷನ್ ಮೆಷರ್ ಏನು, ವಿ ಶುಡ್ ರಿಜಿಸ್ಟರ್ ದ ಪಾರ್ಟ್ನರ್ಶಿಪ್ ಅಂಡರ್ ದಿ ಆ್ಯಕ್ಟ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದರೆ ವಿ ಶುಡ್ ಅವಾಯ್ಡ್ ದ ದೋಸ್ ಕಾನ್ಸಿಕ್ವೆನ್ಸಸ್ ಆರ್ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ರಿಜಿಸ್ಟರ್ ಫರ್ಮ್ಸ್ ಹ್ಯಾವಿಂಗ್ ದ ಹೈ ಗುಡ್ ವಿಲ್. ಸೊ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಆ ಕಂಪನಿಯ ಆ ಪಾರ್ಟ್ನರ್ಶಿಪ್ನ ಕೀರ್ತಿ ಸಹ ಇನ್ಕ್ರೀಸ್ ಆಗ್ತಾವೆ, ಗುಡ್ ವಿಲ್ ಸಹ ಇನ್ಕ್ರೀಸ್ ಆಗ್ತಾವೆ. ಬಿಕಾಸ್ ದೇರ್ ಈಸ್ ಎ ಮೋರ್ ವ್ಯಾಲ್ಯೂ ಫಾರ್ ದಿ ರಿಜಿಸ್ಟ್ರೇಷನ್ ಫರ್ಮ್ ವೆನ್ ವಿ ಕಂಪೇರ್ ಟು ದಿ ಅನ್ರಿಜಿಸ್ಟರ್ಡ್ ಫರ್ಮ್. ಸೊ ರಿಜಿಸ್ಟ್ರೇಷನ್ ಆಗಿರುವ ಪಾರ್ಟ್ನರ್ಶಿಪ್ ಮೇಲೆ ಜನಗಳು ತುಂಬ ನಂಬಿಕೆ ಇಡ್ತಾರೆ, ಅನ್ರಿಜಿಸ್ಟ್ರೇಷನ್ ಫರ್ಮ್ ಮೇಲೆ ಜನಗಳು ತುಂಬ ನಂಬಿಕೆ ಇಡಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ಒಂದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಅಡಿಯಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರೋದು, ಅದ್ರದ್ದು ರೆಪ್ಯುಟೇಷನ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರಿಜಿಸ್ಟ್ರೇಷನ್ ಈಸ್ ಎಸೆನ್ಷಿಯಲ್. ಸೊ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ವಿ ಶುಡ್ ಅವಾಯ್ಡ್ ದ ಸಮ್ ಆಫ್ ದ ಪ್ರಾಬ್ಲಮ್ಸ್. ಸೊ ಯಾವೆಲ್ಲ ಪ್ರಾಬ್ಲಮ್ಸನ್ನು ನಾವು ಕಲ್ತಿದ್ವಿ. ಆ್ಯಂಡ್ ಆಲ್ಸೋ ದೇರ್ ಈಸ್ ಎ ಪ್ರೊಸೀಜರ್ ಫಾರ್ ಗೆಟ್ಟಿಂಗ್ ಎ ಫರ್ಮ್ ರಿಜಿಸ್ಟರ್ ಈಸ್ ಆ್ಯಸ್ ಫಾಲೋಸ್. ಈ ಆ್ಯಕ್ಟಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಸಮ್ ಪ್ರೊಸೀಜರ್ ದೇ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು. ಯಾವೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಂದ್ರೆ, the procedure for getting a firm registered is as follow. ಸೊ ಆ ಫರ್ಮು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಯಾವುದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕಂದ್ರೆ, ನಮ್ಮ ಮೊದಲನೇ ಪ್ರೊಸೀಜರ್ ಯಾವುದಂದ್ರೆ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಫಾರ್ಮ್. ಫಸ್ಟ್ನ ಏನು ಮಾಡಬೇಕು, ಅವರು ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬೇಕು. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ in the prescribed manner, in the prescribed form or manner for to the register of the firm, to the registerer ಅಂದರೆ ನೋಂದಣಿ ಅಧಿಕಾರಿಗೆ. ಸೊ ಅವರು ಒಂದು ಫರ್ಮ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಅವರು ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬೇಕು. ಆ ಅಪ್ಲಿಕೇಶನ್ ಯಾವುದಂದರೆ, ದ ಅಪ್ಲಿಕೇಶನ್ ಶುಡ್ ಕಂಟೈನ್ ದ ಫಾಲೋಯಿಂಗ್ ಐಟಮ್ಸ್. ಸೊ ಆ ಅಪ್ಲಿಕೇಶನಲ್ಲಿ ಯಾವೆಲ್ಲ ಆಸ್ಪೆಕ್ಟ್ಸ್ಗಳು ಇನ್ಕ್ಲೂಡ್ ಆಗಿರುತ್ತಂದರೆ, ಅಗೇನ್ ರಿಪೀಟ್ ಆಗುತ್ತೆ. ಯಾವುದಂದರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಆ ಅಪ್ಲಿಕೇಶನ್ ಕೊಡಬೇಕು. ಆ ಅಪ್ಲಿಕೇಶನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರುತ್ತೆ ಅಂದರೆ, ನೇಮ್ ಆಫ್ ದಿ ಫರ್ಮ್ ಏನು ಮೆನ್ಷನ್ ಮಾಡಿರ್ತಾರೆ, ಅಗೇನ್ ದೇ ಮೆನ್ಷನ್ಡ್ ದ ನೇಮ್ ಆಫ್ ದಿ ಫರ್ಮ್, firm, and second one is location of the firm,
location of the firm. And the third one is name of the other places where the firm carry the business. Name of other places where business can run. And the date when each partner joined. Date of each partner joined. And the next one is name and address of the partner. And duration of the partnership. ಸೊ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರೆ ಇವೆಲ್ಲ ಅಂಶಗಳನ್ನ ನಾವು ಇನ್ಕ್ಲೂಡ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ಇದು ನಾವು ಒಂದು ಕಂಪ್ನಿನ ಒಂದು ಪಾರ್ಟ್ನರ್ಶಿಪ್ನ ರಿಜಿಸ್ಟ್ರೇಷನ್ ಮಾಡ್ತಿದ್ವಿ ನೋಂದಣಿ ಅಧಿಕಾರಿಗಳ ಜೊತೆಗೆ ಅಂದರೆ ಒಂದು ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬೇಕು. ಆ ಅಪ್ಲಿಕೇಶನಲ್ಲಿ ನಾವು ಏನೇನೆಲ್ಲ ಇನ್ಕ್ಲೂಡ್ ಮಾಡಿರ್ಬೇಕಂದ್ರೆ ಫಸ್ಟ್ ಒಂದು ನೇಮ್ ಆಫ್ ದಿ ಫರ್ಮ್. ಸೊ ಆ ಕಂಪನಿ ಆ ಸಂಸ್ಥೆ ಹೆಸರನ್ನ ಬರೆದಿರಬೇಕು. ಆ್ಯಂಡ್ ಲೊಕೇಶನ್ ಆಫ್ ದಿ ಫರ್ಮ್, ಆ ಸಂಸ್ಥೆ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಲೊಕೇಶನ್ ಸ್ಥಳ ಅನ್ನೋದು ಸಹ ನಾವು ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ದ ಥರ್ಡ್ ಒನ್ ಈಸ್ ನೇಮ್ ಆಫ್ ಅದರ್ ಪ್ಲೇಸಸ್ ವೇರ್ ಬಿಸ್ನೆಸ್ ಕ್ಯಾನ್ ರನ್. ಆ ಡಿಸ್ಟಿಕ್ ಹೊರತುಪಡಿಸಿ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಆ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಆ ಡಿಸ್ಟಿಕ್ ಯಾವ್ಯಾವ ಅನ್ನೋ ಪ್ಲೇಸ್ ಯಾವುದು ಅನ್ನೋದು ಸಹ ನಾವು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಡೇಟ್ ಆಫ್ ಈಚ್ ಪಾರ್ಟ್ನರ್ ಜಾಯ್ನ್ಡ್, ಎಲ್ಲ ಪಾರ್ಟ್ನರ್ಸ್ ಯಾವಾಗ ಜಾಯ್ನ್ ಆಗಿರ್ತಾರೆ, ಯಾವ ಡೇಟಿಗೆ ಯಾವ ಪಾರ್ಟ್ನರ್ ಜಾಯ್ನ್ ಆಗಿರ್ತಾರೆ ಅನ್ನೋದು ಸಹ ನಾವು ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ಸೊ ಪ್ರತಿಯೊಬ್ಬ ಪಾರ್ಟ್ನರಿನ ಹೆಸರು ಮತ್ತು ವಿಳಾಸನ ಸಹ ನಾವು ಆ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್, ಎಷ್ಟು ವರ್ಷ ಆ ಪಾರ್ಟ್ನರ್ಶಿಪ್ಪನ್ನು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನ ಕಾಲಾವಧಿನೂ ಸಹ ನಾವು ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ದ ಲಾಸ್ಟ್ ಥಿಂಗ್ ಈಸ್ ದಿಸ್ ಅಪ್ಲಿಕೇಶನ್ ಶುಡ್ ಸೈನ್ಡ್ ಬೈ ದಿ ಆಲ್ ದ ಪಾರ್ಟ್ನರ್ಸ್. ಈ ಅಪ್ಲಿಕೇಶನ್ಗೆ ಎಲ್ಲ ಪಾರ್ಟ್ನರ್ಸು ಒಪ್ಕೊಂಡು ಸೈನ್ ಮಾಡಿರಬೇಕು ವಿತ್ ಅ ಸೀಲ್. ಸೊ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸೀಲ್ ಸಹ ಇರುತ್ತೆ, ಆ ಸೀಲ್ ಮತ್ತು ಸೈನ್ ಮಾಡಿದ್ರೆ ಈ ಅಪ್ಲಿಕೇಶನ್ನ ನಾವು ರಿಜಿಸ್ಟರ್ಗೆ ನೋಂದಣಿ ಅಧಿಕಾರಿಗೆ ಸಬ್ಮಿಷನ್ ಮಾಡಿದರೆ ಅವರು ಆ ರಿಜಿಸ್ಟರ್ ಏನು ಮಾಡ್ತಾರೆ ಅಂದರೆ ಆ ಅಪ್ಲಿಕೇಶನ್ ಎಲ್ಲ ಚೆಕ್ ಮಾಡಿ ಆ್ಯಂಡ್ ದೇ ಸೇ ದಟ್ ಡೆಪಾಸಿಟ್ ಆಫ್ ಎ ರಿಕ್ವೈರ್ಡ್ ಫೀಸ್ ವಿತ್ ದ ರಿಜಿಸ್ಟರ್ ಆಫ್ ಫರ್ಮ್ಸ್. ಆ ನೋಂದಣಿ ಅಧಿಕಾರಿಗಳಿಗೆ ಸರ್ಟೆನ್ ಫೀಸ್ ಇರುತ್ತೆ. ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅಂದರೆ ಪ್ರಿಸ್ಕ್ರೈಬ್ಡ್ ಫೀಸ್ನ ಇದು ಮಾಡಿರ್ತಾರೆ. ಆ ಪ್ರಿಸ್ಕ್ರೈಬ್ಡ್ ಫೀಸ್ನ ನಾವೇನಾದರೂ ಪೇ ಮಾಡಿದರೆ ದ ಪಾರ್ಟ್ನರ್ಶಿಪ್ ವಿಲ್ ರಿಜಿಸ್ಟರ್ ಅಂಡರ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ 1932 ಅಂಡರಲ್ಲಿ ಆ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಆಗುತ್ತೆ. ಅದಾದಮೇಲೆ ದ ರಿಜಿಸ್ಟರ್ ಆಫ್ಟರ್ ಅಪ್ರೂವಲ್ ವಿಲ್ ಮೇಕ್ ಎನ್ ಎಂಟ್ರಿ ಇನ್ ದಿ ರಿಜಿಸ್ಟರ್ ಆಫ್ ಫರ್ಮ್. ಸೊ ಆ ರಿಜಿಸ್ಟರ್ ನೋಂದಣಿ ಅಧಿಕಾರಿ ಏನು ಮಾಡ್ತಾರೆ, ಆ ಅಪ್ಲಿಕೇಶನ್ನ ರಿಜಿಸ್ಟರ್ ಬುಕ್ಸಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ದ ಲಾಸ್ಟ್ ಈಸ್ ದೆನ್ ದೇ ಸಬ್ಸಿಕ್ವೆಂಟ್ಲಿ ಇಶ್ಯೂ ಎ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಅವ್ರು ಲಾಸ್ಟಿಗೆ ಏನು ಕೊಡ್ತಾರೆ, ಈ ಪಾರ್ಟ್ನರ್ಶಿಪ್ಪು ಈ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂಡರ್ ರಿಜಿಸ್ಟ್ರೇಷನ್ ಆಗಿದೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ನಾವು PUC ಪಾಸ್ ಆದರೆ ಹೇಗೆ ನಾವು ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ, PUC ಪಾಸ್ ಆಗಿರೋದಕ್ಕೆ ಹೇಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀವೋ ಅದೇ ಥರ ಒಂದು ಪಾರ್ಟ್ನರ್ಶಿಪ್ ರಿಜಿಸ್ಟ್ರೇಷನ್ ಅಂದರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಅವರು ಒಂದು ಪ್ರಮಾಣ ಪತ್ರ ನೀಡ್ತಾರೆ, ಈ ಪಾರ್ಟ್ನರ್ಶಿಪ್ಪು ರಿಜಿಸ್ಟರ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಯಾವುದರ ಅಡಿಯಲ್ಲಿ, ಇಂಡಿಯನ್ ಪಾರ್ಟ್ನರ್ಶಿಪ್ ಆಗಿ 1932 ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತೇಳಿ ಅವರು ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ವೇ ಟು ಗೆಟ್ ದ ರಿಜಿಸ್ಟ್ರೇಷನ್. ಸೊ ನಾವು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ನೇದು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ರಿಜಿಸ್ಟರ್ಗೆ ಸಬ್ಮಿಟ್ ಮಾಡಬೇಕು. ಆ ಅಪ್ಲಿಕೇಶನ್ ಫಾರ್ಮಲ್ಲಿ ದೀಸ್ ಆರ್ ದ ಆಸ್ಪೆಕ್ಟ್ಸ್ ಇನ್ಕ್ಲೂಡೆಡ್. ಸಬ್ಮಿಷನ್ ಆಫ್ ದಿ ಅಪ್ಲಿಕೇಶನ್ ದಿ ಪ್ರಿಸ್ಕ್ರೈಬ್ಡ್ ಫಾರ್ಮ್, ಯಾವ ಫಾರ್ಮ್ ಇರುತ್ತೆ, ನೇಮ್ ಆಫ್ ದಿ ಫರ್ಮ್ ಇರುತ್ತೆ, ಲೊಕೇಶನ್ ಆಫ್ ದಿ ಫರ್ಮ್ ಇರುತ್ತೆ, ನೇಮ್ ಆಫ್ ದಿ ಪ್ಲೇಸ್ ವೇರ್ ಬಿಸ್ನೆಸ್, ಎಲ್ಲೆಲ್ಲಿ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀವಿ, ಆ್ಯಂಡ್ ಡೇಟ್ ಆಫ್ ಈಚ್ ಪಾರ್ಟ್ನರ್ಸ್, ಈಚ್ ಪಾರ್ಟ್ನರ್ಸ್ ಯಾವಾಗೆಲ್ಲ ಜಾಯ್ನ್ ಆಗಿದ್ದಾರೆ ಅನ್ನೋದು ಸಹ ನಾವು ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ ಆ್ಯಂಡ್ ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್. ಈ ಅಪ್ಲಿಕೇಶನ್ ನಾವು ಎಲ್ಲ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡಿದರೆ ಆಮೇಲೆ ಪ್ರಿಸ್ಕ್ರೈಬ್ಡ್ ಫೀಸ್ನ ಪೇ ಮಾಡಬೇಕು. ಡೆಪಾಸಿಟ್ ಆಫ್ ಎ ರಿಕ್ವೈರ್ಡ್ ಫೀಸ್ ಫಾರ್ ದಿ ರಿಜಿಸ್ಟರ್ ಆಫ್ ಎ ಫರ್ಮ್ಸ್. ಸೊ ನೋಂದಣಾಧಿಕಾರಿಗಳಿಗೆ ಪ್ರಿಸ್ಕ್ರೈಬ್ಡ್ ಫೀಸ್ ಪೇ ಮಾಡಬೇಕು. ಅದಾದಮೇಲೆ ಅವರು ಅಪ್ರೂವಲ್ ಮಾಡಿ ಅವರ ರಿಜಿಸ್ಟರ್ ಬುಕ್ಸಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ. ಯಾವ ಥರ ನಮ್ಮ ಪಾರ್ಟ್ನರ್ಶಿಪ್ನ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡು ಅಟ್ ದ ಲಾಸ್ಟ್ ದ ಇಶ್ಯೂ ದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಅಟ್ಲಿಗೆ ಅವರು ಪ್ರಮಾಣ ಪತ್ರ ಕೊಡ್ತಾರೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೊಡ್ತಾ ಹೋಗ್ತಾರೆ.
So this is the way to get the registration of the partnership firm. ಸೊ ರಿಜಿಸ್ಟ್ರೇಷನ್ ಆಗೋದ್ರಿಂದ ಏನು ಬೆನಿಫಿಟ್ ಅಂದರೆ ದೇ ಇನ್ಕ್ರೀಸ್ ದ ಗುಡ್ ವಿಲ್. ಸೊ ಗುಡ್ ವಿಲ್ನ ಆಟೋಮೆಟಿಕಲಿ ಅವರು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಸೊ ಅಗೇನ್ ನಾವು ಬರೋದಾದರೆ ನಾವು ಈ ಚಾಪ್ಟ್ರಲ್ಲಿ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬರ್ತಾ ಹೋಗುತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾವು ಇಲ್ಲಿವರೆಗೂ ಏನೆಲ್ಲ ಕಲ್ತಿದ್ದೀವಿ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಕಂಪ್ಲೀಟ್ ಮಾಡಿದ್ದೀವಿ, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ಕಂಪ್ಲೀಟ್ ಮಾಡಿದ್ವಿ, ಇಂದಿನ ತರಗತಿಯಲ್ಲಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಬರುವಂಥ ಟಾಪಿಕ್ಸ್ನೆಲ್ಲ ಕವರ್ ಮಾಡಿದ್ದೀವಿ. ಸೊ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ನಾವು ಎಷ್ಟು ಕಂಪ್ಲೀಟ್ ಮಾಡಿದರೆ 3 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೆಷ್ಟು ಫಾರ್ಮ್ಸ್ ಆಫ್ ಬಿಸ್ನೆಸ್ ಉಳ್ಕೊಳ್ತು ಅಂದರೆ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ ಉಳ್ಕೊಳ್ತು. ಸೊ 5 ಒಂದು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 5 ಥರ ಬರ್ತಾ ಹೋಗುತ್ತೆ. ಮೊದಲನೇದು ಹೇಳಿದೆ ಸೋಲ್ ಪ್ರೊಪ್ರೈಟರ್ಶಿಪ್, ಅದು ಸಹ ಕಂಪ್ಲೀಟ್ ಆಗಿದೆ. ಎರಡನೇದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಅದು ಸಹ ಕಂಪ್ಲೀಟ್ ಆಗಿದೆ. ಇನ್ ಟುಡೇಸ್ ಕ್ಲಾಸ್ ವಿ ಕಂಪ್ಲೀಟೆಡ್ ದ 3rd ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ದಟ್ ಈಸ್ ಪಾರ್ಟ್ನರ್ಶಿಪ್. ಸೊ 3 ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 2 ಬ್ಯಾಲೆನ್ಸ್ ಯಾವುದಿದೆ ಅಂದರೆ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಕೋಆಪರೇಟಿವ್ ಸೊಸೈಟಿ ಮೀನಿಂಗ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಫ್ಯೂಚರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಮೆರಿಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ, ಆ್ಯಂಡ್ ಆಲ್ಸೋ ವಿ ಶುಡ್ ಡಿಸ್ಕಸ್ ದ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ದ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಕಲ್ತ್ವಿ. ಸೊ ಟೈಪ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಥರ ಬರ್ತಾ ಹೋದ ಟೈಪ್ಸ್ಗಳು, ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಅಗ್ರಿಮೆಂಟು. ಸೊ ಅಗ್ರಿಮೆಂಟಲ್ಲಿ ಯಾವೆಲ್ಲ ಆಸ್ಪೆಕ್ಟ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ, ಯಾವೆಲ್ಲ ಐಟಮ್ಸ್ಗಳು ನಾವು ಎಂಟ್ರಿ ಮಾಡಿರಬೇಕು, ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದ ರಿಜಿಸ್ಟ್ರೇಷನ್. ಸೊ ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಯಾವೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಹೋಗುತ್ತೆ, ಆ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಬೇಕು, ಪ್ರಿಕಾಷನ್ ಮೆಜರ್ ಯಾವ ಥರ ಬೇಕು ರಿಜಿಸ್ಟ್ರೇಷನ್ ಆಗಬೇಕು. ಸೊ ರಿಜಿಸ್ಟ್ರೇಷನ್ ಆಗೋದು ಅಷ್ಟು ಈಸಿ ಅಲ್ಲ, ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಆ ಪ್ರೊಸೀಜರ್ ಯಾವುದು ಅನ್ನೋದು ಸಹ ನಾವು ಈ ಕ್ಲಾಸಲ್ಲಿ ನಾವು ಕಲ್ತಾ ಹೋಗಿದ್ದೀವಿ. ಸೊ ಬೈ ದಿಸ್ ವಿ ಕಂಪ್ಲೀಟೆಡ್ ಅವರ್ 3 ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್. 5 ಥರದಲ್ಲಿ 3 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ನಾವು ಕಂಪ್ಲೀಟ್ ಮಾಡಿದ್ವಿ. ಇನ್ನೆರಡು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ಅವು ಕೋಆಪರೇಟಿವ್ ಸೊಸೈಟಿ, ಇನ್ನೊಂದು ಜಾಯಿಂಟ್ ಸ್ಟಾಕ್ ಕಂಪನಿ. ದೀಸ್ 2 ಕಾನ್ಸೆಪ್ಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಇವೆರಡನ್ನ ಕಲಿತಾ ಹೋಗೋಣ. ಇನ್ನೆರಡು ಉಳಿದಿರೋ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕಲಿತಾ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ದ ಟುಡೇಸ್ ಕ್ಲಾಸ್.